ಅದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ರೆಗ್ಯುಲರ್ ಪ್ರೋಸೆಸ್ ಇದು. ಏನು ಅಧ್ಯಕ್ಷರ ಒಂದು ಬದಲಾವಣೆ ಇರ್ಬೋದು, ಇರೋವಂಥದ್ದು ಇರ್ಬೋದು, ಅದೆಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಸಂಸದೀಯ ಮಂಡಳಿಯಲ್ಲಿ ತೀರ್ಮಾನ ಆಗ್ತದೆ. ಅದು ಅವರು ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ, ಯಾಕಂದರೆ ಅಧ್ಯಕ್ಷರ ಎಲೆಕ್ಷನ್ ಔಟ್ ಇದೆ, ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಮಾಡ್ತಾರೆ. ಯಾರನ್ನ ನೇಮಕ ಮಾಡಲಿ ಅದನ್ನು ಸ್ವೀಕಾರ ಮಾಡ್ತೀವಿ. ನಾನು ಸಾಧ್ಯತೆ ಇದೆ ಅಂತ ಹೇಳಿಲ್ಲ. ನಾನು ಇರೋರು ಕಂಟಿನ್ಯೂ ಆಗ್ಬೋದು, ಹೊಸಬರು ಬರ್ಬೋದು. ಅದನ್ನ ನಮ್ಮ ರಾಧಾ ಮೋಹನ್ ಜಿ ಅವರೇ ಹೇಳಿದಾರಲ್ಲ ಪ್ರೆಸ್ ಮೀಟ್ ಅಲ್ಲಿ. ಮೊನ್ನೆ ಹೊಸಬರು ಬರ್ಬೋದು, ಹೊಸಬರು ಬಂದ್ರೂ ಅವ್ರ ಜೊತೆ ಕೆಲಸ ಮಾಡ್ತೀನಿ, ಇರೋರು ಬಂದ್ರೂ ಇರೋರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ, ವ್ಯಕ್ತಿ ಮೇಲೆ ನಮ್ಮದು ಪಾರ್ಟಿ ಇಲ್ಲ. ಕೇಡರ್ ಬೇಸ್ಡ್ ಪಾರ್ಟಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದರು, ಅವ್ರು ಹೋದ್ಮೇಲೆ ಅವ್ರ ಮನೆಯವರು ಯಾರೂ ಬಂದಿಲ್ಲ. ಇಲ್ಲಿ ನರೇಂದ್ರ ಮೋದಿಯವರಿದ್ದಾರೆ, ಅವರು ಯಾರು ಇಲ್ಲ. ಹಾಗೆ ನಮ್ಮದು ವ್ಯಕ್ತಿಶಃ ಪಾರ್ಟಿ ಅಲ್ಲ, ನಮ್ಮದು ಕೇಡರ್ ಬೇಸ್ ಪಾರ್ಟಿ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಮಾಡ್ತಾರೆ. ಈಗ ನೇಮಕ ಮಾಡಬೇಕು, ಆ ನೇಮಕವನ್ನು ಮಾಡ್ತಾರೆ, ಆದಷ್ಟು ಬೇಗ ಮಾಡಿ ಅಂತ ಹೇಳಿದಿರಿ, ಮಾಡ್ತಾರೆ. ಯಾರನ್ನೇ ಮಾಡಿ, ಇರೋರನ್ನ ಕಂಟಿನ್ಯೂ ಮಾಡಿದ್ರು ಸಂತೋಷ, ಹೊಸಬ್ರು ಮಾಡಿದ್ರು ನಮ್ದೇನಿಲ್ಲ. ಅದು ಕೇಂದ್ರದ ಸಂಸದೀಯ ಮಂಡಳಿ ತೀರ್ಮಾನ. ಧನ್ಯವಾದ. ಥ್ಯಾಂಕ್ ಯು. ಅದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ರೆಗ್ಯುಲರ್ ಪ್ರೋಸೆಸ್ ಇದು. ಏನು ಅಧ್ಯಕ್ಷರ ಒಂದು ಬದಲಾವಣೆ ಇರ್ಬೋದು, ಇರೋವಂಥದ್ದು ಇರ್ಬೋದು, ಅದೆಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಸಂಸದೀಯ ಮಂಡಳಿಯಲ್ಲಿ ತೀರ್ಮಾನ ಆಗ್ತದೆ. ಅದು ಅವರು ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ, ಯಾಕಂದರೆ ಅಧ್ಯಕ್ಷರ ಎಲೆಕ್ಷನ್ ಔಟ್ ಇದೆ, ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಮಾಡ್ತಾರೆ. ಯಾರನ್ನ ನೇಮಕ ಮಾಡಲಿ ಅದನ್ನು ಸ್ವೀಕಾರ ಮಾಡ್ತೀವಿ. ನಾನು ಸಾಧ್ಯತೆ ಇದೆ ಅಂತ ಹೇಳಿಲ್ಲ. ನಾನು ಇರೋರು ಕಂಟಿನ್ಯೂ ಆಗ್ಬೋದು, ಹೊಸಬರು ಬರ್ಬೋದು. ಅದನ್ನ ನಮ್ಮ ರಾಧಾ ಮೋಹನ್ ಜಿ ಅವರೇ ಹೇಳಿದಾರಲ್ಲ ಪ್ರೆಸ್ ಮೀಟ್ ಅಲ್ಲಿ. ಮೊನ್ನೆ ಹೊಸಬರು ಬರ್ಬೋದು, ಹೊಸಬರು ಬಂದ್ರೂ ಅವ್ರ ಜೊತೆ ಕೆಲಸ ಮಾಡ್ತೀನಿ, ಇರೋರು ಬಂದ್ರೂ ಇರೋರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ, ವ್ಯಕ್ತಿ ಮೇಲೆ ನಮ್ಮದು ಪಾರ್ಟಿ ಇಲ್ಲ. ಕೇಡರ್ ಬೇಸ್ಡ್ ಪಾರ್ಟಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದರು, ಅವ್ರು ಹೋದ್ಮೇಲೆ ಅವ್ರ ಮನೆಯವರು ಯಾರೂ ಬಂದಿಲ್ಲ. ಇಲ್ಲಿ ನರೇಂದ್ರ ಮೋದಿಯವರಿದ್ದಾರೆ, ಅವರು ಯಾರೂ ಇಲ್ಲ. ಹಾಗೆ ನಮ್ಮದು ವ್ಯಕ್ತಿಶಃ ಪಾರ್ಟಿ ಅಲ್ಲ, ನಮ್ಮದು ಕೇಡರ್ ಬೇಸ್ ಪಾರ್ಟಿ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಮಾಡ್ತಾರೆ. ಈಗ ನೇಮಕ ಮಾಡಬೇಕು, ಆ ನೇಮಕವನ್ನು ಮಾಡ್ತಾರೆ, ಆದಷ್ಟು ಬೇಗ ಮಾಡಿ ಅಂತ ಹೇಳಿದಿರಿ, ಮಾಡ್ತಾರೆ. ಯಾರನ್ನೇ ಮಾಡಿ, ಇರೋರನ್ನ ಕಂಟಿನ್ಯೂ ಮಾಡಿದ್ರು ಸಂತೋಷ, ಹೊಸಬ್ರು ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ, ವ್ಯಕ್ತಿ ಮೇಲೆ ನಮ್ಮದು ಪಾರ್ಟಿ ಇಲ್ಲ. ಕೇಡರ್ ಬೇಸ್ಡ್ ಪಾರ್ಟಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದರು, ಅವ್ರು ಹೋದ್ಮೇಲೆ ಅವ್ರ ಮನೆಯವರು ಯಾರೂ ಬಂದಿಲ್ಲ. ಇಲ್ಲಿ ನರೇಂದ್ರ ಮೋದಿಯವರಿದ್ದಾರೆ, ಅವರು ಯಾರೂ ಇಲ್ಲ. ಹಾಗೆ ನಮ್ಮದು ವ್ಯಕ್ತಿಶಃ ಪಾರ್ಟಿ ಅಲ್ಲ, ನಮ್ಮದು ಕೇಡರ್ ಬೇಸ್ ಪಾರ್ಟಿ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಮಾಡ್ತಾರೆ. ಈಗ ನೇಮಕ ಮಾಡಬೇಕು, ಆ ನೇಮಕವನ್ನು ಮಾಡ್ತಾರೆ, ಆದಷ್ಟು ಬೇಗ ಮಾಡಿ ಅಂತ ಹೇಳಿದಿರಿ, ಮಾಡ್ತಾರೆ. ಯಾರನ್ನೇ ಮಾಡಿ, ಇರೋರನ್ನ ಕಂಟಿನ್ಯೂ ಮಾಡಿದ್ರು ಸಂತೋಷ, ಹೊಸಬ್ರು ಮಾಡಿದ್ರು ನಮ್ದೇನಿಲ್ಲ. ಅದು ಕೇಂದ್ರದ ಸಂಸದೀಯ ಮಂಡಳಿ ತೀರ್ಮಾನ. ಧನ್ಯವಾದ. ಥ್ಯಾಂಕ್ ಯು. ಅದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ರೆಗ್ಯುಲರ್ ಪ್ರೋಸೆಸ್ ಇದು. ಏನು ಅಧ್ಯಕ್ಷರ ಒಂದು ಬದಲಾವಣೆ ಇರ್ಬೋದು, ಇರೋವಂಥದ್ದು ಇರ್ಬೋದು, ಅದೆಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಸಂಸದೀಯ ಮಂಡಳಿಯಲ್ಲಿ ತೀರ್ಮಾನ ಆಗ್ತದೆ. ಅದು ಅವರು ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ, ಯಾಕಂದರೆ ಅಧ್ಯಕ್ಷರ ಎಲೆಕ್ಷನ್ ಔಟ್ ಇದೆ, ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಮಾಡ್ತಾರೆ. ಯಾರನ್ನ ನೇಮಕ ಮಾಡಲಿ ಅದನ್ನು ಸ್ವೀಕಾರ ಮಾಡ್ತೀವಿ. ನಾನು ಸಾಧ್ಯತೆ ಇದೆ ಅಂತ ಹೇಳಿಲ್ಲ. ನಾನು ಇರೋರು ಕಂಟಿನ್ಯೂ ಆಗ್ಬೋದು, ಹೊಸಬರು ಬರ್ಬೋದು. ಅದನ್ನ ನಮ್ಮ ರಾಧಾ ಮೋಹನ್ ಜಿ ಅವರೇ ಹೇಳಿದಾರಲ್ಲ ಪ್ರೆಸ್ ಮೀಟ್ ಅಲ್ಲಿ. ಮೊನ್ನೆ ಹೊಸಬರು ಬರ್ಬೋದು, ಹೊಸಬರು ಬಂದ್ರೂ ಅವ್ರ ಜೊತೆ ಕೆಲಸ ಮಾಡ್ತೀನಿ, ಇರೋರು ಬಂದ್ರೂ ಇರೋರ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ, ವ್ಯಕ್ತಿ ಮೇಲೆ ನಮ್ಮದು ಪಾರ್ಟಿ ಇಲ್ಲ. ಕೇಡರ್ ಬೇಸ್ಡ್ ಪಾರ್ಟಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದರು,
ಅವ್ರು ಹೋದ್ಮೇಲೆ ಅವ್ರ ಮನೆಯವ್ರು ಯಾರೂ ಬಂದಿಲ್ಲ. ಇಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ, ಅವರು ಯಾರು ಇಲ್ಲ. ಹಾಗೆ ನಮ್ಮದು ವ್ಯಕ್ತಿಶಃ ಪಾರ್ಟಿ ಅಲ್ಲ, ನಮ್ಮದು ಕೇಡರ್ ಬೇಸ್ ಪಾರ್ಟಿ. ನಮ್ಮ ರಾಷ್ಟ್ರೀಯ